ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇವತ್ತಿಗೆ ಸರಿಯಾಗಿ 9 ದಿನಗಳಾಗ್ತಾ ಇದೆ. ಜೈಲಲ್ಲಿ ದಿನ ದೂಡೋದೇ ದರ್ಶನ್ಗೆ ಬಹಳ ದೊಡ್ಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 9 ದಿನ ಆಗಿದೆ. ದೊಡ್ಡ ಚಾಲೆಂಜ್ ಅಂತಂದ್ರೆ ಜೈಲಲ್ಲಿ ದಿನ ಕಳೆಯೋದು. ರಾತ್ರಿ ಭಾವುಕರಾಗಿ ನಿದ್ದೆ ಮಾಡದೆ ಕುಳಿತಿದ್ರು. ಜೈಲಿನಲ್ಲಿ ಯಾರ ಬಳಿಯೂ ಕೂಡ ದರ್ಶನ್ ಮಾತಾಡಿಲ್ಲ. ನಿನ್ನೆ ನಟ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ ರಕ್ಷಿತಾ ಮತ್ತು ಪ್ರೇಮ್ ಬಂದಿದ್ರು. ನಟಿ ರಕ್ಷಿತಾ ಜೊತೆ ಸಾಕಷ್ಟು ಮಾತಾಡಿದ್ದಾರೆ ದರ್ಶನ್. ಘಟನೆಯ ಬಗ್ಗೆ ರಕ್ಷಿತಾ ಪ್ರೇಮ್ಗೆ ವಿವರಿಸಿದ್ದಾರೆ ನಟ ದರ್ಶನ್. ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರನ್ನ ಕೂಡ ನೆನೆಸಿಕೊಂಡಿದ್ದಾರೆ. ಇನ್ನು ಇವತ್ತು ಮುಂಜಾನೆ ಎದ್ದು ವಾಕಿಂಗ್ ಮಾಡಿ ವಿಶ್ರಾಂತಿಯನ್ನ ಕೂಡ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ಜೈಲಿನ ಮೆನು ಪ್ರಕಾರ ಇವತ್ತು ದರ್ಶನ್ಗೆ ಇವತ್ತು ನಾನ್ ವೆಜ್ ಊಟವನ್ನ ಜೈಲು ಸಿಬ್ಬಂದಿ ನೀಡಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. 9 ದಿನಗಳಾಯಿತು. 9 ದಿನಗಳಿಂದ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ ದರ್ಶನ್. 9 ದಿನಗಳಿಂದಲೂ ಕೂಡ ಅತಿ ದೊಡ್ಡ ಚಾಲೆಂಜ್ ಅಂತಂದ್ರೆ ದರ್ಶನ್ಗೆ ಆ ಜೈಲಿನಲ್ಲಿ ದಿನವನ್ನ ಕಳೆಯೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, 9 ದಿನ ಆಯ್ತು. 9 ದಿನದಲ್ಲಿ ಬಹಳ ದೊಡ್ಡ ಚಾಲೆಂಜ್ ಅಂತಂದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಅದು ಜೈಲಿನಲ್ಲಿ ದಿನ ಕಳೆಯೋದು. ಈ ದರ್ಶನ್ ದಿನಚರಿ ಜೊತೆಗೆ ಜೈಲ್ ಡೈರಿ ಹೇಗಿದೆ, ಇವತ್ತು ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಏನಂತ ಹೇಳಿದ್ರೆ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಪರಪ್ನಗರ ಜೈಲಿನಲ್ಲಿರುವಂಥ ದರ್ಶನ್ಗೆ ನಿತ್ಯ ಟೈಮ್ ಪಾಸ್ ಮಾಡೋದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಕೂಡ ಹೊರಗಡೆ ಇದ್ದಂಥ ವೇಳೆಯಲ್ಲಿ ಶೂಟಿಂಗ್ ಅಂತ ಹೋಗ್ತಾ ಇದ್ರು, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ರು, ಪಾರ್ಟಿಯನ್ನು ಮಾಡ್ತಾ ಇದ್ರು, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಸೊ ಲೇಟ್ ನೈಟ್ ಮನಗ್ತಾ ಇದ್ರು, ಪಾರ್ಟಿ ಮಾಡ್ತಾ ಇದ್ರು, ಎಲ್ಲವನ್ನೂ ಕೂಡ ಆರಾಮಾಗಿ ಬಿಂದಾಸ್ ಆಗಿದ್ರು. ಯಾವಾಗ ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರ್ತಾರೆ ಆವಾಗಿಂದ ಕೂಡ ಅವರಿಗೆ ಸಾಕಷ್ಟು ಆತಂಕ ಕೂಡ ಉಂಟಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ರೀತಿಯಾದಂಥ ಲೈಫನ್ನು ಲೀಡ್ ಮಾಡ್ತಾ ಇದ್ದವರು ಏಕಾಏಕಿ ಈ ರೀತಿಯಾಗಿ ಇರಬೇಕಂತ ಹೇಳಿದ್ರೆ ಸಾಕಷ್ಟು ಕಷ್ಟ ಆಗ್ತಾ ಇರುವಂಥದ್ದು. ಸೊ ಬೆಳಗಿನ ಉಪಹಾರವನ್ನು ಕೂಡ ಬೆಳಗ್ಗೆ 7 ಗಂಟೆ ಒಳಗಡೆ ಕೊಡ್ತಾರೆ. ಸೊ ಇಷ್ಟೇ ಅಂತ ಒಂದು ಪ್ರಮಾಣದಲ್ಲಿ ಕೂಡ ಇರುತ್ತೆ, ಆದರೆ ಹೆಚ್ಚಿಗೆ ಅಂತಲೂ ಊಟನೂ ಕೊಡೋದಿಲ್ಲ. ಮತ್ತು ಜೈಲಿನ ಮೆನು ಪ್ರಕಾರ ನಿತ್ಯ ಕೂಡ ಒಂದೊಂದು ಊಟವನ್ನು ಕೊಡ್ತಾವ್ರೆ. ಇನ್ನು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಅನ್ನು ಕೊಡ್ತಾರೆ. ಅಂದರೆ ಇವರು ನಾನ್ ವೆಜ್ ಪ್ರಿಯರ್ ಆಗಿರೋದ್ರಿಂದ ಸಾಕಷ್ಟು ವೆರೈಟಿ ಆಫ್ ಫುಡ್ಗಳನ್ನು ತಿಂತಾ ಇದ್ದಾರೆ. ಆದರೆ ಇವತ್ತು ಎಲ್ಲಿ ಕೊಡುವಂಥದ್ದು ಮಾತ್ರ ಲಿಮಿಟ್ ಆಗಿರುತ್ತೆ, ಆದರೆ ಹೆಚ್ಚಿನ ಒಂದು ಫುಡ್ಡನ್ನು ಕೂಡ ಕೊಡೋದಿಲ್ಲ. ಆದರೆ ನಿನ್ನೆ ಕೂಡ ಒಂದು ರಕ್ಷಿತಾ ಮತ್ತು ಅವರ ದಂಪತಿಗಳು ಬಂದು ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಣೆಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ತದನಂತರ ಅವರ ತಾಯಿ ಮತ್ತು ತಮ್ಮನ್ನು ನೋಡಬೇಕು ಅಂತ ಹೇಳಿ ಜೈಲಧಿಕಾರಿಗಳ ಹತ್ರ ಮನವಿಯನ್ನು ಮಾಡ್ಕೊಂಡಿದ್ರು. ಸೊ ಆದರೂ ಕೂಡ ಇನ್ನೂ ಅವರು ಬಂದಿಲ್ಲ. ಅವರ ಬಗ್ಗೆ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಬರ್ತಾರೆ ನೋಡ್ತಾರೆ ಅಂತ ಹೇಳಿ. ಇಷ್ಟೆಲ್ಲ ಆದರೂ ಕೂಡ ದರ್ಶನ್ಗೆ ಒಂದು ಕಡೆ ಆತಂಕ ಕೂಡ ಕಾಡ್ತಾ ಇರೋದು ನಿಜ. ಯಾಕಂತ ಹೇಳಿದ್ರೆ ಒಂದಷ್ಟು ಹಿಂದಿ ಸಿನಿಮಾಗಳನ್ನು ನೋಡುವಂಥದ್ದು, ಸ್ಪೋರ್ಟ್ಸ್ ಚಾನಲ್ಗಳನ್ನು ನೋಡುವಂಥದ್ದು, ಹೀಗೆ ಕಾಲ ಕಳೆಯೋದು. ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ವಾಕ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿತ್ಯ ಕೂಡ ಏನು ಒಂದು ದಿನನಿತ್ಯದ ಚಟುವಟಿಕೆಗಳೇನಿದೆ ಇವೆಲ್ಲವೂ ಕೂಡ ಕ್ಲೋಸ್ ಆಗಿರುವಂಥದ್ದು. 3 ಹೊತ್ತು ಊಟ ಮಾಡುವಂಥದ್ದು, ನಿದ್ದೆ ಜೊತೆಗೆ ಓಡಾಡುವಂಥದ್ದು, ಯಾರೊಟ್ಟಿಗೂ ಕೂಡ ಬೆರೆಯೋದಕ್ಕೂ ಆಗ್ತಾ ಇಲ್ಲ, ಮಾತಾಡೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಇದನ್ನ ಯಾವುದು ಕೂಡ ಈಗ ನಿತ್ಯದ ಬದುಕಿನಲ್ಲಿ ಕೂಡ ದರ್ಶನ್ ಅವರು ಎಲ್ಲವನ್ನು ಕಳೆದುಕೊಂಡು ಆತಂಕದಲ್ಲಿದ್ದಾರೆ. 2011ರಲ್ಲೂ ಕೂಡ ಅವರು ಜೈಲಿಗೆ ಹೋದಂಥ ಟೈಮ್ನಲ್ಲಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಅಂದರೆ ಹೆಂಡತಿ ಕೊಟ್ಟಿರುವಂಥ ಕಂಪ್ಲೇಂಟ್ ವಾಪಸ್ಸನ್ನು ತೆಗೆದುಕೊಂಡ್ರೆ ಆದಷ್ಟು ಬೇಗ ನಾನು ಹೊರಗಡೆ ಹೋಗ್ಬೋದು ಅನ್ನೋದು. ಆದರೆ ಇದು ಕೊಲೆ ಪ್ರಕರಣ ಆಗಿರೋದ್ರಿಂದಾಗಿ ಎಷ್ಟು ತಿಂಗಳುಗಳ ಕಾಲ ಒಳಗಡೆ ಇರಬೇಕು ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. ಇನ್ನು ಸಿನಿಮಾ ಶೂಟಿಂಗ್ ಸಂಬಂಧಪಟ್ಟಂತೆ ಕೂಡ ನಿರ್ಮಾಪಕರು ಸಾಕಷ್ಟು ಹಣವನ್ನು ಹಾಕಿದ್ದಾರೆ. ಸೊ ಎಲ್ಲವೂ ಕೂಡ ಈಗ ಸ್ಟಕ್ ಆಗಿರೋದ್ರಿಂದ ಸಹಜವಾಗಿಯೇ ದರ್ಶನ್ಗೆ ಆತಂಕ ಉಂಟಾಗಿರೋದ್ರ ಜೊತೆಗೆ ಯಾವಾಗ ಹೊರಗಡೆ ಬರ್ತೀನಿ ಅನ್ನೋದು ಕೂಡ ಸಾಕಷ್ಟು ದೊಡ್ಡ ದುಃಖವನ್ನು ತರಿಸುವಂತಹ ವಿಚಾರವಾಗಿರುವಂಥದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.